ಸಿನಿಮಾ ಅನ್ನೋದು ಕಲರ್ಫುಲ್ ದುನಿಯಾ. ಇಲ್ಲಿ ಏನೇ ಮಾಡಿದ್ರೂ ಅದು ಸುದ್ದಿಯೇ. ಅದರಲ್ಲೂ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ಕುಂತ್ರು ಸುದ್ದಿ, ನಿಂತ್ರು ಸುದ್ದಿ. ಇನ್ನು ಅವರ ಮಾತುಗಳಲ್ಲೂ ವಿವಾದ ಕಾಮನ್. ಹೀಗಾಗಿ ಸಿನಿಮಾ ರಂಗದ ಕೆಲವು ದಿಗ್ಗಜರು ಸದಾ ಸುದ್ದಿಯಲ್ಲಿರ್ಬೇಕು ಅಂತ ಬಯಸುವುದು ಸಹಜ. ತಾವು ಕೊಡೋ ಕೆಲವು ಹೇಳಿಕೆಗಳಿಂದಲೇ ಒಂದಷ್ಟು ವಿವಾದಕ್ಕೂ ಈಡಾಗ್ತಾರೆ. ಅಂತಹವರ ಸಾಲಿಗೆ ಇದೀಗ ಬಾಲಿವುಡ್ ಗಾಯಕರೊಬ್ರು ಸೇರಿದ್ದಾರೆ. ಅವರ ಒಂದೇ ಒಂದು ಹೇಳಿಕೆ ಸದ್ಯ ಭಾರಿ ವಿವಾದಕ್ಕೊಳಗಾಗಿದೆ. ಇಷ್ಟಕ್ಕೂ ಅಂಥದ್ದೊಂದು ವಿವಾದಕ್ಕೆ ಒಳಗಾಗುವಂತಹ ಹೇಳಿಕೆ ಕೊಟ್ಟ ಗಾಯಕ ಯಾರು? ಈ ಪ್ರಶ್ನೆಗೆ ಉತ್ತರ ಅಭಿಜಿತ್ ಭಟ್ಟಾಚಾರ್ಯ. ಹೌದು, ಅಭಿಜಿತ್ ಬಾಲಿವುಡ್ನ ಹೆಸರಾಂತ ಗಾಯಕ. ಆಗಾಗ ಕೆಲವು ಹೇಳಿಕೆಗಳನ್ನ ಕೊಡೋ ಮೂಲಕ ಮೈ ಮೇಲೆ ವಿವಾದಗಳನ್ನ ಇಳ್ಕೊಳ್ತಲೇ ಇರ್ತಾರೆ. ಈಗ ಅವರ ಹೇಳಿಕೆಯೊಂದು ಮತ್ತೊಂದು ವಿವಾದ ಹುಟ್ಟುಹಾಕಿದೆ. ಅಷ್ಟಕ್ಕೂ ಅವರು ಕೊಟ್ಟ ಹೇಳಿಕೆ ಏನು? ಅವರು ಹೇಳಿಕೆ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರ ಬಗ್ಗೆ. ಹೀಗಾಗಿ ಸದ್ಯ ಅವರು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾರೆ. ಅಂದಹಾಗೆ ಅಭಿಜಿತ್ ಭಟ್ಟಾಚಾರ್ಯ ಅವರು ಇತ್ತೀಚೆಗೆ ಪ್ಯಾಡ್ಕಾಸ್ಟ್ ಒಂದರಲ್ಲಿ ಭಾಗಿಯಾಗಿದ್ರು. ಮಾತನಾಡುವ ವೇಳೆ ಅಭಿಜಿತ್ ಭಟ್ಟಾಚಾರ್ಯ ಮಹಾತ್ಮ ಗಾಂಧಿಯ ಬಗ್ಗೆ ವಿಷಯವೊಂದನ್ನು ಪ್ರಸ್ತಾಪಿಸಿದ್ದಾರೆ. ಅಷ್ಟಕ್ಕೂ ಗಾಂಧಿ ಬಗ್ಗೆ ಹೇಳಿದ್ದೇನು? ಮಹಾತ್ಮ ಗಾಂಧಿ ಭಾರತಕ್ಕೆ ರಾಷ್ಟ್ರಪಿತ ಅಲ್ಲ, ಪಾಕಿಸ್ತಾನಕ್ಕೆ ಅಂತ ಹೇಳೋ ಮೂಲಕ ಅವರು ಸಾಕಷ್ಟು ವಿವಾದ ಎಬ್ಬಿಸಿದ್ದಾರೆ. ಆ ಮಾತಿನ ಜೊತೆಗೆ ಬಾಲಿವುಡ್ನ ಲೆಜೆಂಡರಿ ಸಂಗೀತ ನಿರ್ದೇಶಕ ಆರ್.ಡಿ. ಬರ್ಮನ್ ಮಹಾತ್ಮ ಗಾಂಧಿಗಿಂತ ಲೇಸು ಅಂತಲೂ ಹೇಳಿದ್ದಾರೆ. ಅಭಿಜಿತ್ ಅವರ ಈ ಹೇಳಿಕೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೋಲಾಹಲ ಎಬ್ಬಿಸಿದೆ. ಅವರ ವಿರುದ್ಧ ಕಾಮೆಂಟ್ಗಳ ಸುರಿಮಳೆಯೇ ಆಗ್ತಿದೆ. ಅಭಿಜಿತ್ ಭಟ್ಟಾಚಾರ್ಯ ಅವರು ಬಾಲಿವುಡ್ನ ಸ್ಟಾರ್ಗಳಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್, ಸೈಫ್ ಅಲಿ ಖಾನ್, ಮಿಥುನ್ ಚಕ್ರವರ್ತಿ, ಸಂಜಯ್ ದತ್, ಗೋವಿಂದ, ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್ ಸೇರಿದಂತೆ ರಣಬೀರ್ ಕಪೂರ್ಗೂ ಧ್ವನಿ ಕೊಟ್ಟವರು. ಹಿಂದಿ ಸೇರಿದಂತೆ ಹಲವು ಭಾಷೆಯ ಸಿನಿಮಾಗಳಿಗೆ ಅಭಿಜಿತ್ ಸುಮಾರು 6,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಆಗಾಗ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಸದ್ದು ಮಾಡೋ ಅಭಿಜಿತ್ ಈಗ ಗಾಂಧಿ ಬಗ್ಗೆ ಮಾತನಾಡಿ ಕೆಲವರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಮಹಾತ್ಮ ಗಾಂಧಿಗಿಂತ ಅವರಿಗಿಂತ ಹಿರಿಯ ಸಂಗೀತ ನಿರ್ದೇಶಕ ಆರ್.ಡಿ. ಬರ್ಮನ್ ಅವರು ಎಷ್ಟೋ ಮೇಲು. ಆರ್.ಡಿ. ಬರ್ಮನ್ ಅವರು ವರ್ಲ್ಡ್ ಮ್ಯೂಸಿಕ್ನ ರಾಷ್ಟ್ರಪಿತ ಎಂದಿರುವ ಅವರು, ಭಾರತ ಇತ್ತು, ಆದರೆ ಅದರೊಂದಿಗೆ ಪಾಕಿಸ್ತಾನವನ್ನ ಹುಟ್ಟುಹಾಕಲಾಗಿದೆ. ಮಹಾತ್ಮ ಗಾಂಧಿಯನ್ನ ತಪ್ಪಾಗಿ ರಾಷ್ಟ್ರಪಿತ ಅಂತ ಕರೆಯಲಾಗುತ್ತೆ ಅಂತ ಅಭಿಜಿತ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ಸಖತ್ ವೈರಲ್ ಆಗ್ತಿದ್ದಂತೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಕೆಲವರು ಅಭಿಜಿತ್ ವಿರುದ್ಧ ಟೀಕೆ ಮಾಡ್ತಿದ್ದಾರೆ. ಸದ್ಯ ಬಾಲಿವುಡ್ನಲ್ಲಿ ಅಭಿಜಿತ್ ಭಟ್ಟಾಚಾರ್ಯ ಅವರದ್ದೇ ಸುದ್ದಿ. ಅಂದಹಾಗೆ ಅಭಿಜಿತ್ ಅವರು ಮೂಲತಃ ಬೆಂಗಾಲಿ ಗಾಯಕ. ಅವರನ್ನ ಆರ್.ಡಿ. ಬರ್ಮನ್ ಅವರು ಪರಿಚಯಿಸಿದ್ರು. ಹಲವು ಸ್ಟಾರ್ ನಟರ ಸಿನಿಮಾಗಳಿಗೆ ಹಾಡಿರುವ ಅವರು ಸಾಕಷ್ಟು ಹಿಟ್ ಸಾಂಗ್ಸ್ ನೀಡಿದ್ದಾರೆ. ಶಾರುಖ್ ಖಾನ್ ಅವರಿಗೆ ಇವರ ಧ್ವನಿ ಸೆಟ್ ಆಗ್ತಿತ್ತು. ಅವರಿಗೆ ಸಾಕಷ್ಟು ಹಿಟ್ ಸಾಂಗ್ಸ್ ಅನ್ನ ಕೊಟ್ಟಿದ್ದಾರೆ ಕೂಡ. ಕೆಲವು ತಿಂಗಳ ಹಿಂದಷ್ಟೇ ಶಾರುಖ್ ಖಾನ್ ವಿರುದ್ಧವೂ ಅಭಿಜಿತ್ ಭಟ್ಟಾಚಾರ್ಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಶಾರುಖ್ ಖಾನ್ ಫ್ಯಾನ್ಸ್ಗೆ ಗುರಿಯಾಗಿದ್ರು. ಈಗ ಗಾಂಧಿ ಭಾರತದ ರಾಷ್ಟ್ರಪಿತ ಅಲ್ಲ, ಅವರು ಪಾಕಿಸ್ತಾನದ ರಾಷ್ಟ್ರಪಿತ ಎಂಬರ್ಥದಲ್ಲಿ ಮಾತನಾಡಿ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ. ಸದ್ಯ ಈ ಹೇಳಿಕೆ ವೈರಲ್ ಆಗಿದ್ದು ಜೋರಾಗಿ ಸುದ್ದಿ ಮಾಡ್ತಿದೆ. ಇದು ಎಲ್ಲಿಗೆ ಬಂದು ಮುಟ್ಟುತ್ತೋ ಕಾದು ನೋಡಬೇಕಿದೆ.